So guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತಿನ ಈ ವಿಡಿಯೋಗೆ ಎಲ್ರಿಗೂ ಸುಸ್ವಾಗತ ಗಾಯ್ಸ್. ಇವತ್ತು ನಾವು ಎಲ್ಲಪ್ಪ ಬಂದಿದ್ದೀವಿ ಅಂದರೆ ಒಂದು ಒಳ್ಳೆ ಬ್ಯೂಟಿಫುಲ್ ಪ್ಲೇಸಿಗೆ ಕರ್ಕೊಬಂದಿದ್ದೀನಿ ಗಾಯ್ಸ್. ಏನೇನು ವಿಶೇಷ ಅಂತ ಎಲ್ಲ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಬನ್ನಿ ಗಾಯ್ಸ್ ನೋಡೋಣ. ನಾವಿವತ್ತು ಬಂದಿರೋದೇ ಮಾವಿನಕೆರೆ ಬೆಟ್ಟ ಅಂದರೆ ಶ್ರೀ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಬಂದಿದ್ದೀವಿ ಗಾಯ್ಸ್. ಬನ್ನಿ ಇವಾಗ ಆ ಮಾವಿನಕೆರೆ ಬೆಟ್ಟದಲ್ಲಿ ಏನೇನು ವಿಶೇಷ ಅಂತ ಎಲ್ಲ ಸ್ವಲ್ಪ ನನಗೆ ಎಷ್ಟು ಗೊತ್ತೈತೆ ಅಷ್ಟು ನಿಮ್ಗೆಲ್ಲರಿಗೂ ತಿಳಿಸ್ಕೊಡ್ತೀನಿ, ಬನ್ನಿ ಗಾಯ್ಸ್. ಈ ಮಾವಿನಕೆರೆ ಬೆಟ್ಟ ಎಲ್ಲಿದೆಯಪ್ಪ ಅಂದರೆ ಈಗ ಹಳೆಕೋಟೆ ನಿಯರ್ ಬೈ ಮೇಲ್ಗಡೆ ಅಪ್ಪಲ್ಲಿ ಬಂದರೆ ಒಂದು ಆರ್ಚ್ ಇರುತ್ತೆ ಗಾಯ್ಸ್. ಅಲ್ಲೇ ಮಾವಿನಕೆರೆ ಬೆಟ್ಟ ಅಂತ ಒಂದು ದೊಡ್ಡ ಬೋರ್ಡ್ ಹಾಕಿರ್ತಾರೆ. ಅಲ್ಲಿ ಮ್ಯಾಗೆ ಬಂದರೆ ಈಗ ಮಾವಿನಕೆರೆ ಬೆಟ್ಟ ಸಿಗುತ್ತೆ ಗಾಯ್ಸ್. ಈಗ ಬಂದರೆ ಈಗ ನೋಡಿ ಗಾಯ್ಸ್, ಇದೇ ಮಾವಿನಕೆರೆ ಬೆಟ್ಟ ನೋಡಿ ಗಾಯ್ಸ್, ಎಷ್ಟು ಬ್ಯೂಟಿಫುಲ್ ಆಗಿದೆ. ಹಂಗೆ ಒಂದು ಒಳ್ಳೆ ಬ್ಯೂಟಿಫುಲ್ ವ್ಯೂ ನೋಡ್ಬೇಕಂದ್ರೆ ನೋಡಿ ಗಾಯ್ಸ್, ಎಷ್ಟು ಬ್ಯೂಟಿಫುಲ್ ವ್ಯೂ ಆಗಿದೆ, ಎಷ್ಟು ಸೂಪರ್ ಆಗಿದೆ ವ್ಯೂ. ಹಾಗೆ ಇಲ್ಲಿ ವೆಹಿಕಲಲ್ಲೂ ಬರ್ಬೋದು, ಹಾಗೆ ಇಲ್ಲಿ ನಡ್ಕೊಂಡು ಬರ್ಬೋದು ಗಾಯ್ಸ್, ಹಾಗೆ ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ಈಗ ದೇವಸ್ಥಾನದಾಗ ಬಂದರೆ ನೋಡಿ, ಇಲ್ಲಿ ಒಂದು ದೇವಸ್ಥಾನ ಮುಂದೆ ಒಂದು ಹಳ್ಳಿ ಮರ ಇದೆ. ಹಳ್ಳಿ ಮರ ಇಲ್ಲಿನ ವಿಶೇಷ ಏನಪ್ಪ ಅಂದರೆ, ಹೆಂಗೆ ಹೀಗೆ ಮಾವಿನಕೆರೆ ಬೆಟ್ಟದಲ್ಲಿ ಶ್ರೀ ರಂಗನಾಥ ಸ್ವಾಮಿ ಉದ್ಭವ ಆಯಿತು ಅಂದರೆ, ಒಂದಿನ ಒಬ್ಬ ಮಾಲೀಕ ಹಸುನ ಇಲ್ಲಿ ಮೇಯಿಸ್ಬೇಕಾರೆ ಆ ಹಸು ಬಂದು ಡೈಲಿ ಇಲ್ಲಿ ಒಂದು ಗುಹೆ ಒಳಗೆ ಹೋಗ್ಬಿಟ್ಟು ಒಂದು ಶಿವಲಿಂಗದ ಮೇಲೆ ಕ್ಷೀರಧಾರಣೆ ಮಾಡ್ತಾ ಇರುತ್ತೆ. ಹಾಗೆ ಡೈಲಿ ಬರ್ತಾ ಆ ಹಸು ಹಂಗೆ ಬಂದು ಆ ಗುಹೆ ಒಳಗೆ ಹೋಗ್ಬಿಟ್ಟು ಕ್ಷೀರಧಾರಣೆ ಮಾಡ್ತಾ ಇರೋದು ಗಾಯ್ಸ್. ಆಗ ಆ ಹಸು ಮಾಲೀಕ ಇದ್ದನು ಇಲ್ಲಿ ಒಂದಿನ ಹಸು ಹಿಂಬಾಲಿಸ್ಕೊಂಡು ಬಂದ್ಬಿಟ್ಟು ಅಂತ ತಿಳ್ಕೊಳಕ್ಕೆ ಹಸು ಹಿಂಬಾಲಿಸ್ಕೊಂಡು ಬಂದಾಗ ಆ ಮಾಲೀಕ ಆಗ ನೋಡ್ತಾನೆ, ಆ ಹಸು ಗುಹೆ ಒಳಗೆ ಹೋಗ್ಬಿಟ್ಟು ಒಂದು ಶಿವಲಿಂಗ ಉದ್ಭವ ಆಗಿರೋ ಅದ್ರ ಮೇಲೆ ನಿಂತ್ಕೊಂಡು ಅಲ್ಲಿ ಆ ಲಿಂಗದ ಮೇಲೆ ಹಾಲಿನ ಅಭಿಷೇಕ ಅಂದರೆ ಕ್ಷೀರಧಾರಣೆ ಮಾಡ್ತಾಯಿದ್ರು ಗಾಯ್ಸ್. ಆಗ್ಲಿಂದ ಈಗ ಇಲ್ಲೊಂದು ದೇವಸ್ಥಾನ, ರಂಗನಾಥ ಸ್ವಾಮಿ ದೇವಸ್ಥಾನ ಒಂದು ಉದ್ಭವ ಆಯಿತು ಗಾಯ್ಸ್. ಹಾಗೆ ನನಗೆ ಒಂದು ಸ್ವಲ್ಪ ವಿಷಯ ಗೊತ್ತು ಗಾಯ್ಸ್ ಅಷ್ಟೇ. ಆಮೇಲೆ ನೆಕ್ಸ್ಟು ಈಗ ಇಲ್ಲಿ ಒಂದು ಆಂಜನೇಯ ದೇವಸ್ಥಾನವೂ ಇದೆ. ಬೆಳಗ್ಗೆ ಹೊತ್ತು ಬಂದರೆ ಪೂಜೆ ನಡೀತಾ ಇರೋದು ಗಾಯ್ಸ್. ಈಗ ನಾವು ಬಂದಿರೋದೇ 4 ಗಂಟೆಯಲ್ಲಿ, ಆದರೂ ಒಂದು ಒಳ್ಳೆ ಬ್ಯೂಟಿಫುಲ್ ವ್ಯೂ ಪ್ಲೇಸ್ ನೋಡೋಣ ಅಂತ ಬಂದು ಇಲ್ಲೇ ಆ ದೇವಸ್ಥಾನ ಇರೋದು. ಇಲ್ಲೇ ಆಂಜನೇಯ ದೇವಸ್ಥಾನ ನೋಡಿ ಗಾಯ್ಸ್, ಇಲ್ಲೇ ಆಂಜನೇಯ ದೇವಸ್ಥಾನ ಇರೋದು. ಹಾಗೆ ಇಲ್ಲೇ ಒಂದು ಕಂಬ ಇದೆ. ನೆಕ್ಸ್ಟ್ ಈಗ ಇಲ್ಲಿ ಬಾಕ್ಲು ಹಾಕಿದ್ದಾರೆ. ಬೆಳಗ್ಗೆ 10 ಗಂಟೆಯಿಂದ 4 ಗಂಟೆ ಗಂಟ ಅಷ್ಟೇ ಗಾಯ್ಸ್ ಪೂಜೆ ಮಾಡೋದು ಇಲ್ಲಿ. ಹಾಗೆ ಇಲ್ಲಿ ಈಗ ದೇವಸ್ಥಾನ ರಂಗನಾಥ ಸ್ವಾಮಿ ಎದುರುಗಡೆ ಒಂದು ದೇವಸ್ಥಾನ ಇಲ್ಲಿ ಹಳ್ಳಿಕಟ್ಟೆ ಇದೆ. ಇಲ್ಲೇ ಗಾಯ್ಸ್ ಇರೋದು ಆ ದೇವಸ್ಥಾನ ನೋಡಿ ಗಾಯ್ಸ್. ಬೀಗ ಹಾಕಿದ್ದಾರೆ. ಬೆಳಗ್ಗೆ 10 ಗಂಟೆಯಿಂದ ನೋಡಿ ಗಾಯ್ಸ್, ಅಲ್ಲಿ ಬೀಗ ಹಾಕಿದ್ದಾರೆ. ಬೆಳಿಗ್ಗೆ 10 ಗಂಟೆಯಿಂದ ಮತ್ತೆ ಸಂಜೆ 4 ಗಂಟೆವರೆಗೂ ಪೂಜೆ ನಡೀತಿರುತ್ತೆ. ಭಕ್ತಾದಿಗಳು ಬಂದು ಪೂಜೆ ಮಾಡಿಸ್ಕೊಂಡು ಏನು ಇಷ್ಟ ಆಗುತ್ತೆ ಅಲ್ಲ ಅಂತ ತಿಳ್ಕೊಂಡು ಬೇಡ್ಕೊಂಡು ಹೋದರೆ ಎಲ್ಲ ನೆರವೇರುತ್ತೆ ಅಂತ ಹೇಳ್ತಾರೆ ಗಾಯ್ಸ್. ಹಾಗೆ ಇಲ್ಲಿ ನೋಡ್ತಾ ಹೋದರೆ ಇಲ್ಲಿ ಗುಹೆ ಒಳಗಿರೋದು ಶ್ರೀ ರಂಗನಾಥ ಸ್ವಾಮಿ ನೋಡಿ ಗಾಯ್ಸ್. ಈ ಕಲ್ಲು ಗುಹೆ ಒಳಗಿರೋದು. ಈಗ ನಾವೀಗ ಬಂದಿರೋದ್ರಿಂದ ಅಲ್ಲಿ ಬಾಕ್ಲು ಹಾಕಿದ್ದಾರೆ, ತೋರ್ಸೋಕೆ ಹಾಕಲ್ಲ ಗಾಯ್ಸ್. ಅದರಿಂದ ಇಲ್ಲಿ ಏನೇನಿದೆ ಅಂತ ಎಲ್ಲ ತೋರಿಸ್ತೀನಿ, ಬನ್ನಿ ನೋಡಿ. ಇಲ್ಲೆಲ್ಲ ಈ ಕಲ್ಲು ಒಂದೇ ಒಂದು ಕಲ್ಲು, ಅದರೊಳಗೆ ಗುಹೆ ಒಳಗಿರೋದು ಶ್ರೀ ರಂಗನಾಥ ಸ್ವಾಮಿ ಬೆಟ್ಟ ಅಂದರೆ ಗುಹೆ ಒಳಗಿರೋದೆ ಶ್ರೀ ರಂಗನಾಥ ಸ್ವಾಮಿ. ಹಾಗೆ ಇಲ್ಲೆಲ್ಲ ಒಳ್ಳೆ ನೀಟ್ನೆಸ್ ಮಾಡಿದ್ದಾರೆ. ಆದ್ರೂ ಈಗ ಭಕ್ತಾದಿಗಳು ಬಂದ್ರಿಂದ ಒಂದು ಸ್ವಲ್ಪ ಗಲೀಜು ಮಾಡ್ತಾರೆ ನೋಡಿ ಗಾಯ್ಸ್. ಇಲ್ಲೆಲ್ಲ ಗಲೀಜು ಮಾಡಿದ್ದಾರೆ. ಅದು ಬಿಟ್ರೆ ಒಂದು ಒಳ್ಳೆ ಬ್ಯೂಟಿಫುಲ್ ವ್ಯೂ ನೋಡ್ಬೋದು ಇಲ್ಲಿಂದ ನಿಂತ್ಕೊಂಡ್ರೆ ನೋಡಿ. ಫ್ಯಾನ್ಗಳು ಎಲ್ಲ ನೋಡಿ. ವ್ಯೂ ಪಾಯಿಂಟು ಅತಿ ಟಾಪಲ್ಲಿಂದ ನೋಡ್ಬೇಕಂದ್ರೆ ಈಗ ಬನ್ನಿ ಗಾಯ್ಸ್, ಅಲ್ಲಿ ಕರ್ಕೊಯ್ತೀನಿ. ಅಲ್ಲಿಂದ ನಿಂತ್ಕೊಂಡ್ರೆ ಎಷ್ಟು ಒಳ್ಳೆ ಬ್ಯೂಟಿಫುಲ್ ವ್ಯೂ ನೋಡ್ಬೋದು ಅಂತ ತೋರಿಸ್ತೀನಿ ನಿಮಗೆ. ಇವಾಗ ಬನ್ನಿ ಗಾಯ್ಸ್ ನೋಡೋಣ ಹೆಂಗಿದೆ ಅಂತ. ಬ್ಯೂಟಿಫುಲ್ ಆಗಿಂದ ಮೇಲ್ಗಡೆಯಿಂದ ಇಡೀ ಅಂದರೆ ಈ ಸರೌಂಡಿಂಗ್ ಎಷ್ಟಿದೆ ಏನಂತ ಎಲ್ಲ ಬ್ಯೂಟಿಫುಲ್ ಆಗಿ ತೋರಿಸ್ತೀನಿ. ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತದೆ ಅಂತ ತೋರಿಸ್ತೀನಿ, ಬನ್ನಿ ಗಾಯ್ಸ್. ಇವಾಗ ಹೋಯ್ತಾರದೆ ಅಲ್ಲಿಗೆ ನಡ್ಕೊಂಡು. ಎಷ್ಟು ಟಾಪ್ ಆ್ಯಂಗಲಿಂದ ಒಂದು ವ್ಯೂ ಪಾಯಿಂಟ್ ನೋಡ್ಬೇಕಂದ್ರೆ ಅಲ್ಲಿ ಹೋಗಿ ನೋಡಿದರೆ ಒಳ್ಳೆ ಬ್ಯೂಟಿಫುಲ್ ವ್ಯೂ ಇದ್ದಂಗೆ ಇರ್ತೈತೆ. ಇದ್ರ ಮೇಲೆ ಹೊತ್ತು ಹೋಗ್ಬೋದು.
ಪಕ್ಕದಲ್ಲಿ ದಾರಿ ಬೇರೆ ಇದೆ. ನಾವೀಗ ಇದ್ರ ಮೇಲೆ ಹತ್ತಿ ಹೋಗ್ತಾ ಇದೀವಿ. ನೋಡಿ ಗಾಯ್ಸ್, ಎಷ್ಟು ಬ್ಯೂಟಿಫುಲ್ ಫೋಟೋ ಶೂಟಿಗೆ ಒಳ್ಳೆ ಬ್ಯೂಟಿಫುಲ್ ಪ್ಲೇಸ್ ಗಾಯ್ಸ್. ಇನ್ನೂ ಬೆಳಗ್ಗೆ ಹೊತ್ತು ಬೇಗ ಬಂದರೆ ಇನ್ನೂ ಬ್ಯೂಟಿಫುಲ್ ಒಳ್ಳೆ ಹಿಮ ಇರೋದ್ರಿಂದ ಒಳ್ಳೆ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಗಾಯ್ಸ್ ವ್ಯೂ. ನೋಡಿ ಗಾಯ್ಸ್, ಹಾಗೆ ಟಾಪ್ ಆ್ಯಂಗಲಿಂದ ನೋಡ್ಬೇಕಂದ್ರೆ ದೇವಸ್ಥಾನ ಈ ಥರ ಇರುತ್ತೆ. ಟಾಪ್ ಆ್ಯಂಗಲಿಂದ ನೋಡ್ಬೇಕಂದ್ರೆ ದೇವಸ್ಥಾನ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ ಗಾಯ್ಸ್. ಅದೇ ಶ್ರೀ ರಂಗನಾಥ ಸ್ವಾಮಿ ಬೆಟ್ಟ. ಒಂದೇ ಒಂದು ಬಂಡೆ, ಅದ್ರ ಕೆಳಗಡೆ ಗುಹೆ ಒಳಗಿರೋದೆ ಶ್ರೀ ರಂಗನಾಥ ಸ್ವಾಮಿ ಬೆಟ್ಟ. ಅಂದರೆ ದೇವಸ್ಥಾನ ಉದ್ಭವ ಆಗಿರೋದು ಗಾಯ್ಸ್ ಅಲ್ಲೇ. ನೋಡಿ ಗಾಯ್ಸ್, ಇಲ್ಲಿ ಹಂಗೆ ಇಲ್ಲಿ ಮ್ಯಾಲೆ ನೋಡಿದ್ರೆ ಒಳ್ಳೆ ವ್ಯೂ ಪಾಯಿಂಟ್ ಗಾಯ್ಸ್. ಇಲ್ಲೆಲ್ಲ ನೋಡಿ ಎಷ್ಟೊಂದು ಸುಂದರವಾಗಿದೆ. ಇನ್ನೂ ಒಂದು ಟಾಪ್ ಆ್ಯಂಗಲಲ್ಲಿ ತೋರಿಸ್ಬೇಕಂದ್ರೆ ಅಲ್ಲಿಗೆ ಹೋಗ್ಬೇಕು ಗಾಯ್ಸ್. ಆ ಧ್ವಜ ಕಾಣ್ತಾ ಇತ್ತಲ್ಲ, ಅಲ್ಲಲ್ಲ ಗಾಯ್ಸ್, ಇಲ್ಲಿಗೆ ಹೋದರೆ ಇಡೀ ಈ ಸರೌಂಡಿಂಗ್ ಏನೈತೆ ಫುಲ್ಲು ವ್ಯೂ ನೋಡ್ಬೋದು ಗಾಯ್ಸ್. ಅಷ್ಟು ಟಾಪ್ ಆ್ಯಂಗಲಿಂದ ನೋಡ್ಬೇಕಂದ್ರೆ ಈಗ ಬನ್ನಿ, ಈಗ ಹೋಗಿ ತೋರಿಸ್ತೀನಿ ಯಾವ ಥರ ಕಾಣುತ್ತೆ ಅಂತ. ಬನ್ನಿ ಹೋಗೋಣ ಅಲ್ಲಿಗೆ, ಯಾವ ಥರ ವ್ಯೂ ಇರುತ್ತೆ ಅಂತ ತೋರಿಸ್ತೀನಿ. ಬನ್ನಿ ಗಾಯ್ಸ್, ಟಾಪ್ ಆ್ಯಂಗಲ್ ನೋಡ್ಬೇಕಂದ್ರೆ ನಾವು ಇಲ್ಲೆಲ್ಲ ಹೋಗಿ ಅಲ್ಲಿಗೆ ಹೋಗ್ಬೇಕು ಗಾಯ್ಸ್. ಸಣ್ಣಕ್ಕಿರೋದು ಮಾತ್ರ ಹತ್ತಕ್ಕಾಗೋದು ಗಾಯ್ಸ್, ಇಲ್ಲಿ ಮಾತ್ರ ಹತ್ತಕ್ಕಾಗೋದು. ಆದರೂ ಕೇರ್ಫುಲ್ಲಾಗಿ ಹತ್ಬೇಕು, ಕೇರ್ಫುಲ್ಲಾಗಿ ಹತ್ತಿ ಗಾಯ್ಸ್. ಹಿಂಗೈತೆ, ಆದರೂ ಕೇರ್ಫುಲ್ಲಾಗಿ ಹತ್ತಿ. ಕಲ್ಲು ಜಾರಿಗಿರೋ ಸ್ಲಿಪ್ಗೆ ಪಾಯುತ್ತೆ ಗಾಯ್ಸ್. ಈಗ ಒಂದು ಒಳ್ಳೆ ಬ್ಯೂಟಿಫುಲ್ ಪ್ಲೇಸ್ ಅಂದರೆ ಟಾಪ್ ಆ್ಯಂಗಲಿಂದ ಒಳ್ಳೆ ವ್ಯೂ ಪಾಯಿಂಟ್ ನೋಡಿ ಗಾಯ್ಸ್, ಎಷ್ಟು ಬ್ಯೂಟಿಫುಲ್ ಆಗಿದೆ. ಹಾಗೆ ಈ ಸುತ್ತಮುತ್ತ ಏನೇನು ಹಳ್ಳಿಗಳವೆ ಎಲ್ಲ ಫುಲ್ ಕಾಣ್ತದೆ ನೋಡಿ ಗಾಯ್ಸ್. ತೋರಿಸ್ತೀನಿ ಇವಾಗ. ಇದೇ ಟಾಪ್ ಆ್ಯಂಗಲಿಂದ ನೋಡಿದರೆ ನೋಡಿ ಗಾಯ್ಸ್, ಸುತ್ತಮುತ್ತ ಹಳ್ಳಿಗಳು ಎಲ್ಲ ಕಾಣ್ತಾವೆ ಗಾಯ್ಸ್. ಇಲ್ಲಿ ಟಾಪ್ ಆ್ಯಂಗಲ್ ಇದೆ, ಟಾಪ್ ಆ್ಯಂಗಲ್ ವ್ಯೂ ಗಾಯ್ಸ್. ನೀವು ಒಂದ್ಸರಿ ವಿಸಿಟ್ ಮಾಡಿ ಗಾಯ್ಸ್, ಫುಲ್ಲು ಕಳೆದೋಗ್ಬಿಡ್ತೀರ, ಹಂಗೆ ಒಳ್ಳೆ ವ್ಯೂ ಪಾಯಿಂಟ್ ಇದೆ ಇಲ್ಲಿ ಮಾತ್ರ. ಎಲ್ಲಪ್ಪ ಅಂದರೆ ಮಾವಿನಕೆರೆ ಶ್ರೀ ರಂಗನಾಥ ಸ್ವಾಮಿ ಬೆಟ್ಟ ಗಾಯ್ಸ್. ಹಂಗೆ ಇಲ್ಲಿ ಏನು ಪೂಜೆ ಮಾಡ್ತಾರೋ ಗೊತ್ತಿಲ್ಲ, ಬಟ್ ಅಲ್ಲಿ ಬಾವುಟ ನೆಟ್ಟಾರೆ ನೋಡಿ ಗಾಯ್ಸ್. ಅಲ್ಲಿ ಬಾವುಟ ನೆಟ್ಟಾರೆ, ಇಲ್ಲಿ ಇದೆ. ಇದೇ ಟಾಪ್ ಆ್ಯಂಗಲ್. ಇಲ್ಲಿ ಇಷ್ಟು ಬಿಟ್ರೆ ಅಲ್ಲಿಗೆ ಹೋಗಕ್ಕಾಗಲ್ಲ ಗಾಯ್ಸ್. ಆದರೂ ಅಲ್ಲೊಂದು ಯಾವುದೋ ಒಂದು ಗೋಪುರ ಥರ ಕಾಣಿಸಿದೆ, ಅಲ್ಲಿಗೆ ನೋಡೋಣ ಅಲ್ಲಿಗೆ ಹೋಗಿ ತೋರಿಸ್ತೀನಿ ಏನು ಅಂತ. ನಾನು ನೋಡಿಲ್ಲ ಗಾಯ್ಸ್ ಅಲ್ಲಿ ಏನು ಅಂತ. ಇವಾಗ ಹೋಗಿ ತೋರಿಸ್ತೀನಿ, ಬನ್ನಿ ನೋಡೋಣ. ಇಲ್ಲಿ ಹತ್ಬೇಕಾದ್ರೆ ಕೇರ್ಫುಲ್ ಆಗಿರ್ಬೇಕು ಗಾಯ್ಸ್. ಏನಾರ ಸ್ಲಿಪ್ ಆದರೆ ಕೆಳಗೆ ಫುಲ್ಲು ಈ ಕಲ್ಲು ಯಾವಾಗ ಕೆಳಗೈತೆ ತೂತೊಳಗೆ ದಾಸಿ ಹೋಯ್ದನೇ ಇರ್ತೀವಿ. ಹಂಗೆ ಇದೆ ಗಾಯ್ಸ್. ಇಲ್ಲಿ ನೋಡ್ಕೊಂಡತ್ತಿ ನೋಡಿ, ಒಂದೇ ಒಂದು ಕಲ್ಲು ಐತೆ, ಆದರೂ ಸಣ್ಣಕ್ಕಿದೇನಲ್ಲ ಅದಕ್ಕೆ ಹತ್ತು ಬಂದು ಹಿಂಗೆ ಗಾಯ್ಸ್. ನಾನು ದಪ್ಪಕ್ಕಿರೋರು ಹತ್ತಿದ್ರೆ ಹಾಕೋಲ್ಲ ಇಳಿಯೋಕ್ಕೆ, ಬಟ್ ನೋಡಿ ಕೇರ್ಫುಲ್ಲಾಗಿ ಹತ್ತಿ ಗಾಯ್ಸ್. ಇರ್ಬೇಕಾದ್ರೆ ನೋಡಿ ಕೆಳಗಡೆ ಎಷ್ಟು ಪಾತಾಳ ಗುಂಡಿ ಇದ್ರೆ ಕೆಳಗೆ ಸೀದಾ ಹೋಯ್ತಾ ಇರ್ತೀವಿ ಕೆಳಗೆ, ಮುಲಾಜೆ ಇಲ್ದಲೆ. ಒಂಚೂರು ಸ್ಲಿಪ್ ಆಗ್ಬಿಟ್ರೆ ಮುಗಿದ ಗಾಯ್ಸ್. ನೋಡಿ ಗಾಯ್ಸ್, ಇದೇ ಟಾಪ್ ಆ್ಯಂಗಲಿಂದ ವ್ಯೂ ತೋರಿಸಿದ್ದೀನಿ, ಎಷ್ಟು ಚೆನ್ನಾಗಿದೆ ಅಂತ ಒಂದೇ ಒಂದು ಕಮೆಂಟ್ ಹಾಕಿ ಗಾಯ್ಸ್. ಹಾಗೆ ಇಲ್ಲಿಂದ ಕೂತ್ಕೊಂಡು ನೋಡಿದರೆ ಶ್ರೀ ರಂಗನಾಥ ಸ್ವಾಮಿ ಬೆಟ್ಟ, ಅಂದರೆ ರಂಗನಾಥ ಸ್ವಾಮಿ ಇರುವ ದೇವಸ್ಥಾನ ಕಾಣಿಸುತ್ತೆ. ಅದೇ ಗಾಯ್ಸ್ ನೋಡಿ, ಇಲ್ಲೊಳಗೆಲ್ಲ ನುಸಿತಾರ ನೋಡಿ ಗಾಯ್ಸ್. ಗಲ್ಲಿ ಒಳಗೆಲ್ಲ ನುಸ್ಕೊಂಡು ಹೋಗಿ ಹಂಗೆಲ್ಲ ನುಸ್ಕೊ ಹೋಯ್ತಾವ್ರು ನೋಡಿ ಗಾಯ್ಸ್. ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ ಗಾಯ್ಸ್. ಈಗ ನಡ್ಕೊ ಹೋಯ್ತಿದ್ದೀವಿ ಹಿಡಿದುಬಿಟ್ಟು. ಬರೀ ಕಲ್ಲು ಬೆಟ್ಟ. ಟಾಪ್ ಆ್ಯಂಗಲಲ್ಲಿ ನಮ್ಮ ಶ್ರೀ ರಂಗನಾಥ ಸ್ವಾಮಿ ಅವರು ಉದ್ಭವ ಆಗ್ಯಾರ ಗಾಯ್ಸ್ ಇಲ್ಲಿ, ಅದಕ್ಕೆ ಟಾಪ್ ಆ್ಯಂಗಲಲ್ಲಿ ಐತೆ ದೇವಸ್ಥಾನ. ಆದರೂ ಚೆನ್ನಾಗೈತಿ. ಅಂದರೆ ನೆಕ್ಸ್ಟು ಇಲ್ಲಿ ಇದೆ ಹಿಂದ್ಗಡೆ ದೇವಸ್ಥಾನ. ನೆಕ್ಸ್ಟ್ ನೋಡಿ ಗಾಯ್ಸ್, ಇಲ್ಲಿ ಒಳ್ಳೆ ಫೋಟೋ ಶೂಟ್ ಮಾಡ್ಬೋದು. ಹೆಂಗಿದೆ ಪ್ಲೇಸ್, ಕಂಬಗಳಿರೋದ್ರಿಂದ ಒಳ್ಳೆ ವೆಡ್ಡಿಂಗ್ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಬೋದು. ಇಲ್ಲಿ ಬಂದರೆ ಒಂದು ಒಳ್ಳೊಳ್ಳೆ ಬ್ಯೂಟಿಫುಲ್ ಪ್ಲೇಸ್ ಅವೆ, ಒಳ್ಳೊಳ್ಳೆ ವ್ಯೂ ಪಾಯಿಂಟ್ಗಳಿದೆ ಗೈಸ್. ಅಮರ ಪ್ರೇಮಿಗಳು ಎಲ್ಲಂದರೆ ಈಗ ಕಲ್ಲು ಮೇಲೆ ಹೆಸರು ಬರ್ದಾರೆ ನೋಡಿ ಗೈಸ್. ಅಲ್ಲಿ ಅಮರ ಪ್ರೇಮಿಗಳು ಕಲ್ಲು ಮೇಲೆ ಹೆಸರು ಬರೆದ್ಬಿಟ್ಟು ಇಲ್ಲೆಲ್ಲ ಬಾದಿಟ್ಟಾರೆ ಗೈಸ್. ಈಗ ನಡ್ಕ ಬರೋ ದಾರಿ ಏನಂತ ಅಲ್ಲೊಂದು ಗೋಪುರ ತೋರಿಸಿದ್ನಲ್ಲ,
ಅದು ತೋರಿಸ್ತೀನಿ ಹೆಂಗಿದೆ ಅಂತ ಅಲ್ಲಿಗೆ ಹೋಗಿ. ಇಲ್ಲೇ ಗಾಯ್ಸ್ ಇಲ್ಲಿ ನಡ್ಕೊ ಹೋಗೋದು ಮೆಟ್ಲುಗಳವೆ, ನಡ್ಕೊ ಬರೋಕ್ಕೂ ಮೆಟ್ಲುಗಳು ಮಾಡಿದ್ದಾರೆ. ಬೈಕಲ್ಲೂ ಬರ್ಬೋದು, ಒಳ್ಳೆ ಸರ್ವಿಸ್ ಇದೆ, ಟಾರ್ ರೋಡ್ಸ್ ಮಾಡಿಸಿದ್ದಾರೆ, ಆರಾಮಾಗಿ ಬರ್ಬೋದು ಗಾಯ್ಸ್. ಒಳ್ಳೆ ವ್ಯೂ ಪಾಯಿಂಟ್. ಈಗ ಬನ್ನಿ, ಅಲ್ಲ ಒಂದು ಗೋಪುರ ತೋರಿಸಿದ್ನಲ್ಲ ಟಾಪ್ ಆ್ಯಂಗಲಿಂದ, ಅಲ್ಲಿಗೆ ಹೋಗಿ ಕರ್ಕೊ ಹೋಗ್ತೀನಿ, ನೋಡೋಣ ಅಲ್ಲೇ ಹೇಗಿದೆ ಅಂತ. ನೋಡಿ ಇಲ್ಲಿ ನಡ್ಕೊ ಬಂದರೆ ಹಿಂಗೆ ಇಲ್ಲೆಲ್ಲ ಒಂದು ಒಳ್ಳೊಳ್ಳೆ ಚಿತ್ರ ಕಲ್ಲಿನ ಕೋಟೆ ಗುಹೆ ನೋಡಿ ಗಾಯ್ಸ್, ಎಷ್ಟು ದೊಡ್ಡ ಕಲ್ಲಿದು ಹೆಂಗೆ ನಿಂತೈತೆ ಅಂದರೆ. ಗಿರಿ ಯಾರ ಗಿರಿ ಅಂತ ಗಾಯ್ಸ್ ಕಲ್ಲು ಹೆಸರು, ಯಾರ ಗಿರಿ ಅಂತ ನಾಮಕರಣ ಬೇರೆ ಮಾಡೋಗ್ಯಾರ ಈ ಕಲ್ಲಿಗೆ. ಆದರೂ ಒಂದೇ ಹೆಂಗ್ ನಿಂತಾವ ನೋಡಿ ಗಾಯ್ಸ್ ಕಲ್ಲು, ಯಾವುದೇ ಸಪೋರ್ಟ್ ಇಲ್ದಲೆ. ಅಂದ್ರೆ ಏನ್ ಮಾಡ್ತೀಯಾರ ಗಬಕಂಗ್ ಶಿವ ಅನ್ಸ್ಕೊಳತ್ ಅಷ್ಟೇ. ನೀ ಬಟ್ಟೆ ಒಗ್ಯಾಕ ಅದೇನು ಬಟ್ಟೆ ಒಗ್ಯಾಕಿ ಒಗಿತೀವಿ ನೋಡಂತ ಬದ್ಮೇಲೆ ಓಡೈತಿ ಒಗಿತೀವ ಅಂತ ಎಲ್ಲೂ ಗೊತ್ತಿಲ್ಲ. ಚಿರತೆ ಎಳೆದುಕೊಂಡು ಹೋಗಿದೆ ಅಂತ ಬರುತ್ತೆ ಅದೇನ್ ಗಾಬಕ್ಕಾದ್ರ ಗುತ್ತಿಗೆ ಹಾಕದೆ ಬಾಯ. ನಿನ್ನೆ ಬಿಡ್ದು ಅನ್ಕೊಂಡಿದೀಯ, ನೀನು ಎಳ್ಕೊಂಡು ಹೋಯ್ತಾರ. ನನ್ನೆ ಅಂತ ತಿಂದ್ರೆ ಒಂದ್ ಮೂಲಿಗೆ ಸಾಲ ಕಾಲ ಅದಕ್ಕೆ. ಅದೇ ಹೇಳ್ತೀವಲ್ಲ, ನಾನ್ ತಿಂದ್ರೆ ಒಂದ್ ಮೂಲಿಗೆ ಹಾಕಲ್ಲ ಅಂತ. ಹೋಯ್ತಾ ಕೆಳಗೆ ಹೋಯ್ತಾನೆ ಇದೀವಿ, ಇನ್ನು ಕೆಳಗಡೆ ಸಿಗ್ತಲ್ಲ ಗಾಯ್ಸ್. ಒಂಥರ ಯಾರು ಇಲ್ಲ ಬೇರೆಯ ತರ ಆಟ ಪುಕು ಅಂತ ಇದೆ ಗಾಯ್ಸ್. ಅದಕ್ಕೆ ಬ್ಯಾಕ್ ಹೋಯ್ತಾ ಇದೀವಿ. ಎಲ್ಲ ಇದ್ದಾಗ ಬರೋಣ, ಇನ್ನೊಂದ್ಸತಿ ತೋರಿಸ್ತೀನಿ. ಬಟ್ ಇಲ್ಲಿ ಮೆಟ್ಲುಗಳು ಎಷ್ಟಾವಂತ ಇಲ್ಲಿ ಬಂದಿರೋರು ಯಾರಿಗೆ ಗೊತ್ತು ಅವ್ರು ಕಮೆಂಟ್ ಮಾಡಿ ಗಾಯ್ಸ್, ನೋಡೋಣ. ಅವಾಗಲಿಂದ ಎಳಿತಾ ಹೋಯ್ತಾನೆ ಇದೀವಿ, ಕೆಳಗೆ ಹೋಗ್ತಾನೆ ಐತಿ, ಸಿಗ್ತಾನೆ ಇಲ್ಲ. ಒಂಥರ ಡೇಂಜರ್ ಅನ್ನಿಸ್ಬಿಡ್ತು. ಅದಕ್ಕೆ ಇವಾಗ ವಾಪಸ್ ಹೋಯ್ತೀವಿ. ನೋಡಿ ಗಾಯ್ಸ್ ಹೆಂಗೈತಿ. ಬರೋರು ಮೆಟ್ಲಲ್ಲಿ ಅದಕ್ಕೆ ಹೊರಬೇಡಿ ಗಾಯ್ಸ್, ಒಂಥರ ಭಯ ಪಟ್ಕೊಬಿಡ್ತೀರ. ನೆಕ್ಸ್ಟ್ ಇಲ್ಲ ಕಾರಲ್ಲಿ ಬನ್ನಿ, ಒಳ್ಳೆ ರೋಡ್ ಇದೆ. ನಡ್ಕೊ ಬರೋದಾದ್ರೆ ಮುಗಿಯುತ್ತಿಲ್ಲ ಮಾತ್ರ. ಒಂಥರ ಗಿಡ ಗಂಟೆಗಳು ಸೊದ್ದಾಗ್ಬಿಟ್ರೆ ಏನೋ ಇದೆ. ಅದು ಬೇರೆ ಬೆಟ್ಟದ ಮೇಲೆ ಅಲ್ವ ಇರೋದು, ಏನಾರ ಬಂದ್ಬಿಡುತ್ತಂತ ಭಯ ಆಗುತ್ತೆ ಗಾಯ್ಸ್. ಇಲ್ಲಿ ಮೆಟ್ಲು ಒಂದೊಂದು ಕಲ್ ಮೇಲೂ ಅವ್ರ ಹೆಸ್ರು ಐತಿ. ನೀಟಾಗಿ ಅಬ್ಸರ್ವ್ ಮಾಡಿ ನೋಡಿ ಗಾಯ್ಸ್, ಒಂದೊಂದು ಕಲ್ ಮೇಲೂ ಅವ್ರ ಹೆಸ್ರು ಐತಿ. ಗಾಯ್ಸ್ ಅಂಕಲ್ ಕೊಟ್ಟಿದಾರ ಇಲ್ಲ ಅವರೇ ಮೆಟ್ಲು ಮಾಡ್ಸ್ಯಾರ ಅಂತ ನನಗೇನೋ ಅವರೇ ಮಾಡ್ಸಿರ್ಬೋದು ಅನ್ನಿಸ್ತಿದೆ. ನಾಗರಾಜ್ ಬೆಂಗಳೂರು ಹಾಸನಿಂದ ಯಾರೋ ಮಾಡಿಸಿದ್ದಾರೆ. ಒಂದೊಂದು ಕಲ್ಲಲ್ಲವೇ ಒಂದೊಂದು ಹೆಸರು, ಅವ್ರ ಹೆಸರು ಊರು ಬರ್ಸಿದಾರೆ ಗಾಯ್ಸ್. ಗಾಯ್ಸ್ ನಮ್ಮೂರಲ್ಲಿ ಒಬ್ರು ಯಾರ ಕೊಟ್ಟಾರ ಅಂತ ನೋಡೋಣ. ನೋಡಿ ಗಾಯ್ಸ್ ಇಲ್ಲಿ ಡಾಕ್ಟರ್ ಆಂದಾಳ್ ಏನೋ ಐತಿ ಇಲ್ಲಿ. ಒಟ್ಟು ಮಳಲಿ ಅಂತ ಕ್ಲಿಯರ್ ಕಟ್ಟಾಗಿ ಕಾಣ್ತಾ ಇದೆ ಗಾಯ್ಸ್. ಅಂದರೆ ಸುತ್ತಮುತ್ತ ಎಲ್ಲರೂ ಇದು ಮಾಡಿ ಹೆಸರು ಇದು ಮಾಡಿಸಿ ಈ ಮೆಟ್ಲುಗಳು ಕಟ್ಸಿರ್ತಾರೆ ಗಾಯ್ಸ್. ಒಂದೊಂದು ಮೆಟ್ಲಲ್ಲೂ ಅವ್ರ ಹೆಸರು ಐತಿ, ಅವ್ರ ಹೆಸರು ಅವ್ರ ಊರು. ಬರೀ 2 ಕಿಲೋಮೀಟ್ರ್ ಹೋಯ್ದು, ಇನ್ನೂ ಹೋಯ್ತಾನೋ ಇನ್ನೂ ದಾರಿನೇ ಐತೆ. ಆದರೆ ಗೋಪುರ ಸಿಗಕ್ಕೆ ಹೋಗಿಲ್ಲ ಗಾಯ್ಸ್. ಹೊತ್ತಿ ಸುಸ್ತಾಗಿ ಹೋಯ್ತು. ಅದಕ್ಕೆ ಇವಾಗ ವಾಪಸ್ ಮ್ಯಾಕ್ ಹೋಯ್ತಿದ್ವಿ. ಇಲ್ಲಿಂದ ನೋಡಿದರೆ ಅಲ್ಲಿ ಧ್ವಜ ಕಾಣ್ತದೆ. ಧ್ವಜ ಬಾವುಟ ಧ್ವಜ ಅಂದರೆ 2 ಒಂದೇ. ಹಾಗೆ ಇಲ್ಲಿ ಬಂದವರೆಲ್ಲ ನೀಟ್ನೆಸ್ ಇಲ್ಲ ಗಾಯ್ಸ್. ಭಕ್ತಾದಿಗಳು ಎಲ್ಲ ಗೊಜ್ಜೆ ಮಾಡ್ಕೊಂಡು ಚೂರು ನೀಟಾಗಿ ಇಟ್ಕೊಂಡಿಲ್ಲ. ಸುತ್ತಮುತ್ತ ದೇವಸ್ಥಾನ ಹತ್ರ ಇರೋದು ಎಲ್ಲ ಪ್ಲಾಸ್ಟಿಕ್ ಗೊಜ್ಜೆ ಮಾಡಿದ್ದಾರೆ ಗಾಯ್ಸ್. ಆದರೂ ನೋಡಿ ಇಲ್ಲಿ ಆರಾಮಾಗಿ ಕೂತ್ಕೊಳ್ಳೋಕ್ಕೆ, ದರ್ಶನ ಮಾಡಿ ಕೂತ್ಕೊಳ್ಳೋಕ್ಕೆ ವಿಶ್ರಾಂತಿ ಕೊಠಡಿ ಮಾಡಿದ್ದಾರೆ. ಅಂದರೆ ವಿಶ್ರಾಂತಿ ತಗೊಳಕ್ಕೆ ಗಾಯ್ಸ್. ಹೆಚ್ಚಿನ ಸಂಖ್ಯೆಯಿಂದ ಬಂದು ಇಲ್ಲಿ ಪೂಜೆ ಮಾಡ್ಕೊ ಹೋಯ್ತಾರೆ ಅಂತ ಹೇಳ್ತಾರೆ ಗಾಯ್ಸ್ ಎಲ್ಲರೂ. ಇಲ್ಲಿ ಎಲ್ಲಪ್ಪ ನೋಡಿ ಗಾಯ್ಸ್ ಇದೆ ಶ್ರೀ ಬೆಟ್ಟದ ರಂಗನಾಥ ಸ್ವಾಮಿ ದೇವಾಲಯ, ಹಳೆಕೋಟೆ ಗ್ರಾಮ. ಕೆಲವರಿಗೆ ಗೊತ್ತಿರುತ್ತೆ, ಗೊತ್ತಿರೋದು ನೀ ಏನು ತೋರಿಸ್ತೀಯೋ ನನಗೆಲ್ಲ ಗೊತ್ತು ಬಿಡೋ ಅಂತಾರೆ. ಬಟ್ ಯಾರ್ಯಾರಿಗೆ ಗೊತ್ತಿಲ್ಲ ಅವರು
ಈ ವಿಡಿಯೋ ನೋಡಿ ಗಾಯ್ಸ್. ಹಾಗೆ ಇಲ್ಲೆಲ್ಲ ಅಂಗಡಿ ಹಾಕ್ತಾರೆ ರಶ್ ಇದ್ದಾಗ, ಜಾತ್ರೆ ಇದ್ದಾಗ. ಹಾಗೆ ಇಲ್ಲೊಂದು ವಿಶಾಲಾಗಿ ಪಾರ್ಕಿಂಗ್ ವ್ಯವಸ್ಥೆನೂ ಕೂಡ ಐತೆ ಗಾಯ್ಸ್. ಇಲ್ಲಿ ಬೈಕು, ಕಾರು, ಲಾರಿ ಎಲ್ಲ ಬಂದರೆ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಯಾರ ಗಾಯ್ಸ್. ಇಲ್ಲಿ ಒಂದು ಸಮುದಾಯ ಭವನವೇ ಅಂದರೆ ಚೌಟ್ರಿ ಥರ ಕಟ್ಟಿದ್ದಾರೆ ಗಾಯ್ಸ್. ಇನ್ನೂ ಅದು ಓಪನ್ ಆಗಿಲ್ಲ ಅನಿಸುತ್ತೆ. ಆದರೂ ಒಂದು ವಿಶಾಲಾಗಿ ಐತೆ ಪಾರ್ಕಿಂಗ್ ಮಾಡೋಕ್ಕೆ ವ್ಯವಸ್ಥೆ. ಬಟ್ ಪೂಜಾರ ಜೊತೆ ತಿಳ್ಸೋಣ ಮಾಹಿತಿನ ಅಂದ್ಕೊಂಡೆ. ಬಟ್ ಅವರು 4 ಗಂಟೆಗೆ ಕ್ಲೋಸ್ ಆಗಿರೋದ್ರಿಂದ ಕ್ಲೋಸ್ ಮಾಡ್ಕೊ ಹೋಗಿ ಬೀಗ ಹಾಕಿ ಹೋಗಿದ್ದಾರೆ ಗಾಯ್ಸ್. ಇನ್ನೊಂದು ವ್ಯೂ ಪಾಯಿಂಟ್ ತೋರಿಸಿ ನೋಡಿ ಗಾಯ್ಸ್. ಇಲ್ಲಿಂದ ಇದೇನಂತ ಗೊತ್ತಿಲ್ಲ ಗಾಯ್ಸ್, ಈ ಥರ ಮಾಡಿದ್ದಾರೆ. ಇಲ್ಲಿ ಏನಾರ ಗೊತ್ತಿರ ಕಮೆಂಟ್ ಮಾಡಿ ಗಾಯ್ಸ್. ನೋಡಿ ಇಲ್ಲೂ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಇದೆ. ಬಟ್ ನೋಡಿ ಅಲ್ಲಿ ಈ ಸರೌಂಡಿಂಗ್ ಏನೇನೈತಿ ಸುತ್ತಮುತ್ತ ಎಲ್ಲ ಕ್ಲಿಯರ್ ಕಟ್ಟಾಗಿ ವ್ಯೂ ಪಾಯಿಂಟಲ್ಲಿ ನೋಡ್ಬೋದು. ಇಷ್ಟ ಗಾಯ್ಸ್, ಇಲ್ಲಿ ಈ ಥರ ವ್ಯೂ ಪಾಯಿಂಟ್ ಇದೆ ಗಾಯ್ಸ್. ದೇವ್ರ ದರ್ಶನ ಮಾಡಿ ಇಲ್ಲೇ ಕುತ್ಕೊಳ್ಳೋಕೆ ವ್ಯವಸ್ಥೆ, ಚೇರ್ಗಳು ಅಂದರೆ ಈ ಥರ ಎಲ್ಲ ವ್ಯವಸ್ಥೆ ಇದೆ ಗಾಯ್ಸ್. ಇಲ್ಲಿ ನೋಡಿ, ಇಲ್ಲಿ ಈ ಥರ ವ್ಯವಸ್ಥೆಗಳಿದೆ. ಹಾಗೆ ಅಲ್ಲಿಂದ ತೋರಿಸ್ತೀನಿ ಬನ್ನಿ ಗಾಯ್ಸ್, ಇಲ್ಲಿ ಯಾವ ಥರ ಕಾಣುತ್ತೆ ಅಂತ ನಿಮಗೆ ಕ್ಲಿಯರ್ ಕಟ್ಟಾಗಿ ತೋರಿಸ್ತೀನಿ. ಆದರೂ ಒಂದು ಟೂರಿಸ್ಟಿಗೆ ಒಳ್ಳೆ ಪ್ಲೇಸ್ ಗಾಯ್ಸ್ ಇದು. ಬೆಳಿಗ್ಗೆ ಹೊತ್ತು ಬಂದರೆ ಒಳ್ಳೆ ವ್ಯೂ ಪಾಯಿಂಟ್ ಇರುತ್ತೆ. ಅಂದರೆ ಬೆಳಗಿನ ಜಾವದಲ್ಲಿ ನೋಡೋಕೆ ಒಳ್ಳೆ ಚೆನ್ನಾಗಿರುತ್ತೆ. ಬಿಸಿಲು ಟೈಮಲ್ಲಿ ಬಂದರೆ ಅಷ್ಟೊಂದೇನು ಕಾಣಿಸೋಕ್ಕಲ್ಲ ನೋಡಿ ಗಾಯ್ಸ್. ಇಲ್ಲಿ ವೆಹಿಕಲ್ ಹೋಗೋಕ್ಕೂ ರಸ್ತೆಗಳು ಚೆನ್ನಾಗಿದ್ದಾವೆ. ಒಂದು ಒಳ್ಳೆ ವ್ಯೂ ಪಾಯಿಂಟ್ ಇದೆ. ಸಂದು ವ್ಯೂ ಪಾಯಿಂಟು ಅಂತಿರ್ತಾನೆ. ಸಂದು ಯಾಕೆ ಅಂತಿದೆ ಅಂತ ಅನ್ಬೇಡಿ ಗಾಯ್ಸ್, ಅದು ಫ್ಲೋ ಅಲ್ಲಿ ಆ ಥರ ಬರ್ತೈತೆ. ಆದರೂ ಇಲ್ಲಿ ಸುತ್ತಮುತ್ತ ತೋರಿಸ್ಬೇಕಾದ್ರೆ ಹೆಂಗೆ ಅನ್ಬೇಕಲ್ಲ ಗಾಯ್ಸ್. ಸುತ್ತಮುತ್ತ ತೋರಿಸಿದ್ರೆ ನೋಡಿ ಫುಲ್ಲು ಹೆಂಗೆ ಕಾಣುತ್ತೆ. ಹಾಗೆ ಇಲ್ಲಿ ಬಂದಷ್ಟೇ ಮೆಟ್ಲು ವ್ಯವಸ್ಥೆ ಕೂಡ ಮಾಡ್ಯಾರೆ. ಅಲ್ಲಿಂದಲೇ ದೇವಸ್ಥಾನ ಗಾಯ್ಸ್ ಇದು. ಇವತ್ತಿನ ವಿಡಿಯೋ ಇಷ್ಟ ಗಾಯ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಗಾಯ್ಸ್. ಇನ್ನೂ ಈ ಥರ ವೀಡಿಯೋಸ್ಗಳು ಮಾಡ್ಬೇಕಂದ್ರೆ ನಿಮ್ಮ ಪ್ರೋತ್ಸಾಹ ಬೇಕು ಗಾಯ್ಸ್, ಹಾಗೆ ಸಪೋರ್ಟು ಬೇಕು ಗಾಯ್ಸ್. ಆಯಿತು, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್. ಅಂಟಿಲ್ ದೆನ್ ಸ್ಟೇಟ್ ಟಾಟಾ, ಬೈ ಗಾಯ್ಸ್. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.